ನಮಸ್ತೆ ಸರ್. ಕಾವೇರಿ ನೀರು 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಆಗಿದೆ. ಈಗಾಗಲೇ ಮಂಡ್ಯ ರೈತರಿಗೆ ಬೆಳೆ ಬೆಳೆಯಲಿಕ್ಕೂ ನೀರು ಬಿಟ್ಟಿಲ್ಲ. ಇದೇ ತಿಂಗಳು 4ನೇ ತಾರೀಕು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ನಾನು KRSಗೆ ಕೂಡ ವಿಸಿಟ್ ಮಾಡಿದ್ವಿ. ಆವತ್ತಿನ ಕಾಲದಲ್ಲಿ ಕೇವಲ 10 TMC ನೀರಿದೆ ಅನ್ನತಕ್ಕಂಥ ಮಾತು ಬಂತು. 4000 ಕ್ಯೂಸೆಕ್ಸು 4 TMC ಅದು ಡೆಡ್ ಸ್ಟೋರೇಜ್ ಇರುತ್ತೆ. ಇನ್ನು 6 TMC ಮಾತ್ರ ಇದೆ, ಅದು ಕುಡಿಯೋ ನೀರಿಗೆ ಮಾತ್ರ ಆಗುತ್ತೆ, ಇಲ್ಲಂತಂದರೆ ಕಷ್ಟ ಆಗುತ್ತೆ ಅಂತ. ಈಗ ಮಳೆ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಇಂಥ ಪರಿಸ್ಥಿತಿ, ಕಠಿಣ ಪರಿಸ್ಥಿತಿಯಲ್ಲಿ ಶಿಂಷಾದಲ್ಲಿ ಏನು ವಿದ್ಯುತ್ ಉತ್ಪಾದನಾ ಘಟಕ ನೀರಿಲ್ಲದೆ ನಿಂತು ಹೋಗಿದೆ. ಮತ್ತು ನೀರು ಎಲ್ಲಿಂದ ಬರಬೇಕು? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಟ್ರಿಬ್ಯುನಲ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಬಹಳಷ್ಟು ತೊಂದರೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಇದರ ಮಧ್ಯದಲ್ಲೂ ನೀರು ಬಿಡೋದು ಅಂತಂದರೆ ಇದು ಆಗಲಾರದ ವಿಚಾರ. ಈ ರೀತಿ ಮಾಡೋದನ್ನು ನಾವೆಲ್ಲರೂ ಕೂಡ, ಇಡೀ ಕರ್ನಾಟಕದ ಜನ ಇದನ್ನು ವಿರೋಧಿಸಬೇಕಾಗತ್ತೆ. ಈ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡದೇ ಇದ್ದರೆ, ಸೊ ಸರ್ಕಾರ ಅಲ್ಲಿಗೆ ನಮ್ಮ ರಾಜ್ಯದ ಅಥವಾ ರೈತರ ಪರವಾಗಿ ಕುಡಿಯುವ ನೀರಿನ ಆ ಸಮಸ್ಯೆ ಎದುರಿಸಲಾರ್ದಂಥ ಪರಿಸ್ಥಿತಿ ಇರುವಾಗ ಅದನ್ನು ಮಾಡಲಿಲ್ಲ ಅಂತಂದರೆ ಇವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಇದರ ಮಧ್ಯೆ ಈಗ ತಮಿಳುನಾಡು ಮುಖ್ಯಮಂತ್ರಿ ಆಗಸ್ಟ್ 3ಕ್ಕೆ ಬಂದು ಮಾತುಕತೆ ಮಾಡೋದು ಕೂಡ ನಿಗದಿ ಆಗ್ತಾ ಇದೆ. ಅಲ್ಲ, ಇನ್ನೂ ಅದು ಯಾರೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಇದು ಊಹಾಪೋಹಗಳಲ್ಲೇ ಇದೆ. ಅವರು ಬಂದು ಏನು ಮಾಡ್ತಾರೆ? ಅವರು ಬಂದರೂ ಕೂಡ ತಮಿಳುನಾಡಿನ ಪರವಾಗೇ ಮಾತಾಡ್ತಾರೆ. ಅವರು ಕರ್ನಾಟಕದ ಪರವಾಗಿ ಅವರು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೂಡ ಕರ್ನಾಟಕದ ಪರವಾಗಿ ಮಾತಾಡಬೇಕಲ್ಲ, ನಮ್ಮ ಮುಖ್ಯಮಂತ್ರಿಗಳು ನಿಲ್ಲಬೇಕಲ್ಲ. ಮೇಕೆದಾಟಿನ ಸಮಸ್ಯೆ ಏನಾಯಿತು? ಮೇಕೆದಾಟು ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ಪ್ರಾರಂಭ ಮಾಡ್ಬೋದು ಅಂತ ಮಾಡಿದ್ರಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಕಾಲದಲ್ಲಿ KPCC ಅಧ್ಯಕ್ಷರಾಗಿದ್ದರು. ಇವರೇ ಸ್ವತಃ ಮೇಕೆದಾಟು ಪ್ರದೇಶದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ರಲ್ಲ. ಏನಾಯಿತು? ನಮ್ಮ ನೀರು ನಮ್ಮ ಹಕ್ಕು ಏನಾಯಿತು? ಯಾಕೆ ಇವರು ಸರ್ಕಾರ ಬಂದು 3 ವರ್ಷ ಆದರೂ ಪ್ರಾರಂಭ ಯಾಕೆ ಮಾಡಿರಲಿಲ್ಲ ಇವರು? ಅಂದರೆ ಇದೊಂದು ರೀತಿಯ ಡೋಂಗಿತನ. ಇಂಥ ಡೋಂಗಿತನ ಜನರ ಮುಂದೆ ಪ್ರದರ್ಶನ ಮಾಡಬಾರ್ದು. ಅಧಿಕಾರಕ್ಕೆ ಬರಬೇಕು ಅಂತಂತಂದರೆ ಸುಳ್ಳುಗಳು ಹೇಳಿ ಬರಬೇಕಿಲ್ಲ, ಸತ್ಯ ಹೇಳಿನೂ ಬರ್ಬೋದು. ಸತ್ಯ ಹೇಳಲಿಕ್ಕೆ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಮೋಸ ವಂಚನೆ ಮಾಡಿನೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ಇದನ್ನು ಜನ ಈಗಲಾದರೂ ಅರ್ಥ ಮಾಡ್ಕೊಂಡಿದ್ದಾರೆ.